ಓ ಮ್ಯಾಮ್ ಸುಮ್ಮನೆ ಇರು ಬಂಗಾರಿ, ಸುಮ್ಮನೆ ಇರು, ಗಲಾಟೆ ಮಾಡಬೇಡ. ಅದಕ್ಕೆ ಜಾಗ ಸಿಗ್ತಾ ಇಲ್ಲ ಎಲ್ಲೂ ಹೋಗಕ್ಕೆ. ಹುಷಾರಾದ್ರೆ ಸಾಕು ನೋಡಿ. ಮತ್ತೆ ಸೈಕಲ್ ತೊಳಿ ಹಾಕೋಕೊಳ್ಳೆ. ಹಲೋ ಫ್ರೆಂಡ್ಸ್, ಸೊ ಇವತ್ತು ಬುಧವಾರದ ವ್ಲಾಗು. ಇವತ್ತು ವಿಡಿಯೋ 4:15 ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಕೆಲಸ ಆಯಿತು, ಮಾಡೋಣ ಅಂದ್ಕೊಂಡೆ. ಚಿಕ್ಕವಳು ಸ್ಕೂಲಿಂದ ಕರ್ಕೊಬಂದ್ಬಿಟ್ರು ನಮ್ಮ ಯಜಮಾನ್ರು. ಯಾಕಂದರೆ ಎಣ್ಣೆ ಜ್ವರ ಇತ್ತಲ್ಲ ಸ್ವಾಮಿ. ಆ ಪ್ರಸಾದ ಇತ್ತು, ಅದೆತ್ತು ಹತ್ತಿದ್ಬಿಟ್ಟು ಅಲ್ಲಿಗೆ ಬೇಕು ಎತ್ಕೊತೀನಿ. ಜ್ವರ ಇತ್ತು ಅಂತ ಕರ್ಕೊಬಂದ್ಬಿಟ್ರು 12:15. ಅದಕ್ಕೋಸ್ಕರ ಅವಳ ಜೊತೆ ನೋಡಿಕೊಂಡು ಅವಳು ಊಟ ತಿನ್ನಿಸ್ಕೊಂಡು ಸಿರಪ್ ಹಾಕ್ಕೊಂಡು ಅವಳು ನೋಡ್ಕೊಂಡೆ ಇದ್ಬಿಟ್ಟೆ. ಮತ್ತು ಊಟ ತಿನ್ನಿಸ್ತವ, ನಾನು ತಿನ್ನೋವಾಗ ಬೇರೆ ತಿಂತೀನಿ ತಿಂದ್ಲು. ಇವಾಗ ಆಡೋಕ್ಕಲ್ಲ, ಇವಳನ್ನ ದೊಡ್ಡವಳನ್ನ ಕರ್ಕೊಬರೋಕ್ಕೆ ಅಲ್ಲಿ ಹೋಗಿದೆ. ಫ್ರೆಂಡ್ಸ್, ಸಾವು ಎಷ್ಟು ದೊಡ್ಡದೈತೆ ಗೊತ್ತಾ? ವಿಡಿಯೋ ಹಾಕ್ತೀನಿ ನೋಡಿ, ಎಷ್ಟು ಸುಮಾರು ದೊಡ್ಡದೈತೆ. ಕೃತಿಕಾ, ಬಿಸ್ಲಲ್ಲಿ ಸೈಕಲ್ ಹೊಡಿಬೇಡ, ಸ್ವಲ್ಪ ಹುಷಾರಾದರೆ ಸಾಕು, ಸೈಕಲ್ ಹೊಡಿತಾಳೆ. ಕೃತಿಕಾ ನೋಡಿ, ಸೈಕಲ್ ಹೊಡಿಬೇಡ ಅಂದರೆ ದೊಡ್ಡದು ಸುಮಾರು ದೊಡ್ಡದು. ಅದಕ್ಕೆ ಎಲ್ಲಕ್ಕೆ ಹೋಗ್ಬೇಕು ಅಂತ ಬಕ್ಕೆನೇ ಸಿಗ್ತಾ ಇಲ್ಲ, ಅಲ್ಲಿಂದ ಹಿಂಗೆ ಬಂತು. ಸುಮ್ಮನೆ ಇರು, ಓ ಮ್ಯಾಮ್ ಸುಮ್ಮನೆ ಇರು ಬಂಗಾರಿ, ಸುಮ್ಮನೆ ಇರು, ಗಲಾಟೆ ಮಾಡಬೇಡ. ಅದಕ್ಕೆ ಜಾಗ ಸಿಗ್ತಾ ಇಲ್ಲ ಎಲ್ಲೂ ಹೋಗಕ್ಕೆ. ಇರು ಬಂಗಾರಿ, ಇರು ಬಂಗಾರಿ, ಅದು ಹಿಂಗೆ ಬರಲ್ಲ, ಇರು, ಜನ ನೋಡಿ ಬರಲ್ಲ. ಯಾರು ಬರಲ್ಲ, ಅದು ಭಯ ಐತೆ. ಆತರ ನೋಡು ಅಂತ ನೀನು ಆತರ ತೂತೈತು ಅಲ್ಲಿ ನೋಡ್ಬೇಕು ಅಂತಲ್ಲ, ನೋಡು. ಇವಾಗ ನಾವ್ ಹಂಗ್ ಹೋದ್ರೆ ಅದು ನನ್ಗೋಸ್ಕರ ನಿಂತಿದ್ದು. ನೋಡು ಚಿನಿ, ನೋಡ್ಕೊಂಡ ಫೇಸ್ ಅದೇ ಪಾಪ ನೀನ್ ನೋಡಿಲ್ಲ ಅಂತ ಬಂದೈತಿ. ಆದ್ರೂ ಸಖತ್ತಾಗೈತಿ, ಶೈನಿಂಗ್ ಹೊಡಿ. ಸ್ವಲ್ಪ ಹುಷಾರು ತಪ್ಪಿದ್ರೆ ಸಾಕು, ಹುಷಾರಾದರೆ ಸಾಕು ನೋಡಿ. ಮತ್ತೆ ಸೈಕಲ್ ತೊಳಿ ಹಾಕೋಕೊಳ್ಳೆ. ಇವಳು ಆ ಚಾಕ್ಲೇಟು ಖಾಲಿ ಆಗೋ ಗಂಟೆ ಚಾಕ್ಲೇಟು ಬಿಡಲ್ಲ. ನಂಗೊಂದು ಕೊಡು. ಸಂತೆಯಿಂದ ಟೊಮ್ಯಾಟೊ ಖಾಲಿ ಆಗಿತ್ತು, ಸೊಪ್ಪು ತರಿಸ್ದೆ. ಇವತ್ತೇನು ಮಾಡಲ್ಲ, ಸಾಂಬಾರು ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಬುಟ್ಟಿಗೆ ಹಾಕಿ ತಗೊಟ್ಟಿರೋದು. ಇದೆಲ್ಲ ಬುಟ್ಟಿಗೆ ಹಾಕ್ಬಿಟ್ಟು ಇವಾಗನ್ನ ಟ್ಯೂಷನಲ್ಲಿ ಬಿಟ್ಬಿಟ್ಟು ಬಂದು ಸೊಪ್ಪು ಬಿಡಿಸಿ ಎತ್ತಿಕ್ಬೇಕು. ಸೊಪ್ಪು ನಾಳೆ ಮಾಡ್ತೀನಿ. ನಾಳೆ ಬಸ್ಸಾರು ಮಾಡಲ, ಸೊಪ್ಪು ಸಾರು ಮಾಡಲ? ಹಾಂ, ಬಸ್ಸಾರು ಸೊಪ್ಪಕ್ಕೆ ಇದು ಬೇಳೆಕಾಳು ಎಲ್ಲ ಮಾಡ್ಕೊಬಿಟ್ಟು, ಬೇಳೆಕಾಳು, ಹಾರ್ಪಿಕ್ಕು ಮತ್ತು ಇನ್ನೂ ಏನೋ ಇಲ್ಲ. ಬೇಳೆಕಾಳು ಮತ್ತು ಹಾರ್ಪಿಕ್ಕು ಇಷ್ಟು ಬೇಕು. ನಾಳೆ ಬಸ್ಸಾರು ಮಾಡಬೇಕು. ಎಲ್ಲ ರೇಷನ್ನು ಇದೆ. ಎಣ್ಣೆ ಸ್ವಲ್ಪ ಇದೆ, ಅದು ಖಾಲಿ ಆಗುತ್ತೆ. ಗೊತ್ತಿಲ್ಲ ಯಾವಾಗ ಖಾಲಿ ಆಗುತ್ತೋ. ಅವಳಿಗೆ ಶಟ್ರ್ ಬೇರೆ ತರಬೇಕಂತೆ. ಓಕೆ ಫ್ರೆಂಡ್ಸ್, ಇದು ಸೊಪ್ಪೆಲ್ಲ ಕ್ಲೀನ್ ಮಾಡೋಣ ಬನ್ನಿ. ಇಲ್ಲ, ಇವ್ರನ್ನ ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ಟ್ಯೂಷನ್ಗೆ ಟೈಮ್ ಆಗಿಬಿಡುತ್ತೆ. ಇವಾಗ ತಾನೇ ಊಟ ತಿಂದೆ ತಾನೇ? ಫ್ರೆಂಡ್ಸ್, ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಊಟ ತಿಂದು ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದೆ. ಸೊಪ್ಪು ಬಿಡಿಸಿ ಎತ್ತಿಕ್ಬಿಡೋಣ ಅಂತ. ನನಗೆ ಹಂಗೆ ತಂದ್ರೂ ಹಂಗೆ ಎತ್ತಿಕ್ಕಕ್ಕೆ ಮನಸ್ಸು ಬರಲ್ಲ. ನೀಟಾಗಿ ಕೊತ್ತಂಬರಿ ಸೊಪ್ಪೇ ಆಗಲಿ, ಏನೇ ಸೊಪ್ಪು ಅಷ್ಟೇ ತಂದ್ರೇನೂ ಅಷ್ಟೇ ಅವಾಗಿಂದು ನೀಟಾಗಿ ಆದ್ಬಿಟ್ಟು ಕ್ಲೀನಾಗಿ ಎಲ್ಲ ಗಲೀಜೆಲ್ಲ ಇದ್ರೇನು ಕ್ಲೀನ್ ಮಾಡಿ ನನಗೆ ಎತ್ತಿಕ್ಕೋದು. ಹೆಂಗೆ ಗೊತ್ತಾ, ಯಾವಾಗನ್ನ ನಾವು ಎಮರ್ಜೆನ್ಸಿಗೆ ಮಾಡಿದ್ರೇನೂ ಅಷ್ಟೇ ನೀಟಾಗಿ ಹಂಗೆ ಎತ್ತಿ ಮಾಡ್ಕೊಬೋದು. ಆಮೇಲೆ ಇನ್ನೊಂದು ಫ್ರಿಜ್ಜೂ ಅಷ್ಟೇ ನೀಟಾಗಿರುತ್ತೆ. ನಾವು ಹೆಂಗೆ ಇಕ್ಕಿರ್ತಿರೋ ಕ್ಲೀನ್ ಮಾಡಿ ಇಕ್ಕಿದ್ರೆ ಗಲೀಜು ಆಗೋಲ್ಲ.
ಇಲ್ಲ ಹೆಂಗೆ ತಂದರೆ ಹಂಗೆ ಇಕ್ಬಿಟ್ರೆ ಏನಂದರೆ ಸೊಪ್ಪೆಲ್ಲ ಕೊಳ್ತೋಗ್ಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ. ನಾವು ಹಿಂಗೆ ಬಿಡಿಸಿ ಇಕ್ಕಿದ್ರೆ ನಾವು ಹೆಂಗೆ ಇಕ್ಕಿರ್ತೀವೋ ಹಂಗೆ ಇರುತ್ತೆ. ನಾನು ಯಾವಾಗೂ ಹಂಗೆ ಮಾಡೋದು. ಕೊತ್ತಂಬರಿ ಸೊಪ್ಪು ತಂದ್ರೂ ಅಷ್ಟೇ, ಸೊಪ್ಪುಗಳಲ್ಲಿ ಎಲ್ಲ ಥರ ಸೊಪ್ಪುಗಳು ಅಷ್ಟೇ ಹಂಗೆ ನಾನು ಮಾಡೋದು. ಫ್ರೆಂಡ್ಸ್, ಈ ಸೊಪ್ಪು ಸಪ್ರೇಟು ಆ ಸೊಪ್ಪು ಸಪ್ರೇಟು ಅಂತ ನೀವು ಕೇಳ್ಬೋದು. ಅದು ಪಾಲಕ್ ಸೊಪ್ಪು ಸಾಂಬಾರಿಗೆ. ಇದು ದಂಟು ಸೊಪ್ಪು ತಂದಿದ್ದಾರೆ. ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಭಾನುವಾರ ತಂದಿರೋದು ಐತೆ. ಅದು ಜೊತೆಗೆ ಇದನ್ನು ಬಸ್ಸಾರು ಮಾಡ್ತೀನಿ, ತಗೋಬಾ ಅಂದೆ. ದಂಟು ಸೊಪ್ಪು ಏನು ಬೇರೆ ಸೊಪ್ಪು ತಗೋಬಾ ಅಂದರೆ, ಆದರೆ ದಂಟು ಸೊಪ್ಪು ಸ್ವಲ್ಪ ಹೀಟ್ ಆಗ್ಬಿಟ್ಟೈತೆ ಎಲ್ಲರಿಗೂ. ಗುಳ್ಳೆಗಳು ಬರ್ತೈತೆ. ನನ್ನ ಮಗಳಿಗೂ ಅಷ್ಟೇ, ಬೇಸಿಗೆ ಬಂದರೆ ಸಾಕು ಕೈಯಲ್ಲೆಲ್ಲ ಗುಳ್ಳೆ ಬಂದುಬಿಡುತ್ತೆ. ಫ್ರೆಂಡ್ಸ್, ಸೊಪ್ಪೆಲ್ಲ ಕ್ಲೀನ್ ಮಾಡಿ ಎತ್ತಿಕ್ಬಿಟ್ಟು, ಕರೆಂಟ್ ಯಾಕೋ ಹೋಗಿದ್ದು ಬಂದೇ ಇಲ್ಲ. ಅದಕ್ಕೆ ಅವಾಗೆ ಕತ್ಲಿತ್ತು. ಇವಾಗ ಕರೆಂಟ್ ಬತ್ತು. ಬಟ್ಟೆಗಳೆಲ್ಲ ಎತ್ಕೊಬಂದು ಬಟ್ಟೆಗಳು ಮಡ್ಚಿಕ್ಬಿಟ್ರೆ ಇನ್ನು ಇವತ್ತಿನ ಕೆಲಸ ಮುಗೀತು. ಅಡುಗೆನೂ ಅಷ್ಟೇ, ಇವತ್ತು ಬೆಳಗ್ಗೆನೇ ಸಾಂಬಾರು ಮಾಡಿಕ್ಬಿಟ್ಟಿದ್ದೀನಿ. ಆಲೂಗಡ್ಡೆ ನೌಕೋಲು ಎಲ್ಲ ಹಾಕಿ, ಇನ್ನು ಬಟ್ಟೆ ಒಂದು ಮಡಚಿ ಎತ್ತಿಕ್ಬಿಟ್ರೆ ಟ್ಯೂಷನ್ನಿಂದ ಮಕ್ಕಳನ್ನ ಕರ್ಕೊಬರ್ಬೇಕು. ಮುದ್ದೆ ಒಂದು ಮಾಡಬೇಕಷ್ಟೇ. ಚಿಕ್ಕವಳಿಗೆ ಬೇರೆ ಜ್ವರ ಐತೆ. ಆದ್ರೂ ಯಾಕೋ ಗೊತ್ತಿಲ್ಲ, ಬೆಳಗ್ಗೆ ಚೆನ್ನಾಗಿರ್ತಾಳೆ, ರಾತ್ರಿ ಆಗಿದ್ರೆ ಜ್ವರ ಬರುತ್ತೆ. ಭಯ ಅನಿಸುತ್ತೆ. ಆದರೆ ನಮ್ಮ ಯಜಮಾನ್ರು ಮಧ್ಯಾಹ್ನನೇ 12:30 ಹೋಗಿ ಕರ್ಕೊಬಂದುಬಿಡ್ತಾರೆ. ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತೈತಲ್ಲ, ಅದಕ್ಕೋಸ್ಕರನೇ ಕಳಿಸ್ತಾ ಇದ್ದೀರಿ, ಇಲ್ಲಾಂದರೆ ಕಳಿಸ್ತಾ ಇರಲಿಲ್ಲ. ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಮಡಚಿದ್ದಾಯಿತು. ಇನ್ನು ಹೋಗಿ ಮಕ್ಕಳನ್ನ ಕರ್ಕೊಬರ್ಬೇಕು. ಇನ್ನೊಂದು ಸರಿ ಫೋನ್ ಮಾಡಿದ್ದೆ ನಮ್ಮ ಯಜಮಾನ್ರು, ಇನ್ನು ಏನೇನೋ ಮರ್ತುಬಿಟ್ಟಿದ್ದೀನಿ ಅಂತ. ಮತ್ತೆ ಬೈತಾರೆ ಹೇಳಿದ್ರೆ. ಹೋದಾಗ ಅವರೇ ಫೋನ್ ಮಾಡ್ತಾರೆ ಅಂತ ಮತ್ತೆ ಸೈಲೆಂಟ್ ಅದೇ. ಮತ್ತೆ ಇನ್ನೊಂದು ಸರಿ ಸಾಯಂಕಾಲ ಹೋಗಿದ್ರಂತೆ ಸಂತೆ ಕಡೆ. ಕೊತ್ತಂಬರಿ ಸೊಪ್ಪು ತರೋವಾಗೆ ಹೇಳ್ಬೇಕಾಗಿತ್ತು, ಮರ್ತುಬಿಟ್ಟೆ. ಸರಿ ಅಂದ್ಬಿಟ್ಟು ಮತ್ತೆ ಹೇಳಿದೆ. ಸರಿ ಬಿಡು, ಭಾನುವಾರ ಹೋಗೋಣ ಅಂತ ಸುಮ್ಮನೆ ಆದೆ. ಮತ್ತೆ ಹೋಗಿದ್ರಂತೆ ಸಂತೆ ಕಡೆ. ಅದಕ್ಕೆ ಕೊತ್ತಂಬರಿ ಸೊಪ್ಪು ತಗೊಬಂದಿದ್ರು. ಸಂತೆಯಲ್ಲೂ ಒಬ್ಬರು ಅಂಗಡಿ ಇಕ್ಕೊತಾರೆ, ಬೇಳೆಕಾಳು ಎಲ್ಲ ಐಟಮು, ಅಂಗಡಿ ಐಟಮ್ ಎಲ್ಲ ಇಕ್ಕೊತಾರೆ. ಅಲ್ಲಿ ಸ್ವಲ್ಪ ಬೇಳೆಕಾಳು, ಹೆಸ್ರು ಕಾಳು ಬಸ್ಸಾರಿಗೆ ಚೆನ್ನಾಗಿರುತ್ತೆ ಅಂತ ಹೆಸ್ರು ಕಾಳು ಬೇಳೆಕ್ಕೆಲ್ಲ ತಗೋಬಾ ಅಂತೇಳಿದ್ದೆ. ಎಲ್ಲ ತಗೊಬಂದರು. ಇನ್ನು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಂಗೆ ಇಕ್ಕಲ್ಲ ನಾನು, ಟೈಮ್ ಆದ್ರೂ ಪರವಾಗಿಲ್ಲ. ಊಟ ಎಲ್ಲ ಮಾಡಿದ್ರಿ, ಬಿಡಿಸಿ ಎತ್ತಿಕ್ಬಿಡೋಣ ಅಂತ ಬಿಡಿಸ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಎತ್ತಿಕ್ಕೊಂಡ್ರೆ ನೀಟಾಗಿರುತ್ತೆ. ಹೆಂಗೆ ಬೇಕೋ ನಾವು ಹಾಕ್ಕೊಳೋವಾಗೆಲ್ಲ ಹಂಗೆ ಎತ್ತಿ ಹಾಕ್ಕೊಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಇಷ್ಟ ಆದರೆ ಮತ್ತೊಂದು ಸಾರಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ.